ಮೊದಲೇದಾಗಿ N1 ಸುನಿಲ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಈ ಸೀಸನ್ಗೆ ನನಗೊಂದು ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ. ಲಾಸ್ಟ್ 3 ಇಯರ್ಸಿಂದ ಅವ್ರು ಯಾವತ್ತೂ ನನ್ನ ಹತ್ರಕ್ಕೂ ಬಂದಿರಲಿಲ್ಲ. ನಾನು ಓಕೆ ಟೆಲಿವಿಷನ್ಗೂ ನಮಗೂ ಸಂಬಂಧ ಇಲ್ವೇನೋ ಸುಮ್ಮನೆ ಇದ್ದೆ. ಈ ಸತಿ ಬಂದಾಗ ಅದೇನು ಸರ್ ಸಡನ್ನ ಈ ವರ್ಷ ಬಂದ್ರಿ ಅಂತ. ಅದೇ ಸರ್ ನೀವು ಟೆಲಿವಿಷನ್ ಬಂದಿದ್ರಲ್ಲ, ಜಡ್ಜಾಗಿ ಮಾಡಿದ್ರಿ, ಸೊ ನೀವು ಇವಾಗ ಡೆಬ್ಯೂ ಮಾಡಿದ್ರೆ ಬರ್ಬೋದು ಸರ್ ನೀವು ಅಂತ ನಮ್ಮನ್ನ ಹೇಳಿ ಕರ್ಕೊಂಡ್ಬಂದರು. ಸೊ ಇಲ್ಲಿರೋ ಅಷ್ಟು ಜನರಲ್ಲಿ ಬಹುಶಃ ಫಸ್ಟ್ ಟೆಲಿವಿಷನ್ ಡೆಬ್ಯೂ ಮಾಡಿ ಸಿನಿಮಾ ಬಂದಿರೋರು ಇದ್ದಾರೆ ಎಲ್ಲರೂ. ಇಲ್ಲಿ ನಾನು ಸಿನಿಮಾ ಮಾಡಿ ಆಮೇಲೆ ಟೆಲಿವಿಷನ್ ಡೆಬ್ಯೂ ಮಾಡಿರೋನು ನಾನು. ಸೊ ನನಗೊಂದು ಹೊಸ ಎಕ್ಸ್ಪೀರಿಯನ್ಸು ಈ ಟೂರ್ನಮೆಂಟು. ಆ್ಯಂಡ್ ಅದು ಫಸ್ಟ್ ಟೈಮ್ ನಾನು ಲಿಟಲ್ ರೆಸಿಡೆಂಟ್ ಸರ್ ಬೇಡ ಸರ್ ತುಂಬ ಕ್ರಿಕೆಟ್ ನಾನು ವರ್ಷಕ್ಕೆ ಒಂದು ಟೂರ್ನಮೆಂಟ್ ಆದರೆ ಓಕೆ ಸರ್ ಇದು ಹಿಂಗಾಗತ್ತೆ ಅಂತ. ಬಟ್ ಅಗೇನ್ ನಾನು ಕೃಷ್ಣ ಹೇಳ್ದಂಗೆ ಇದ್ರ ಬಗ್ಗೆ ತುಂಬ ಕೇಳಿದ್ದು. ಲಾಸ್ಟ್ 3 ಸೀಸನ್ ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂತ ಅನಿಸಿ ಸರಿ ಓಕೆ ಈ ಥರದಕ್ಕೆ ಒಂದು ಸಪೋರ್ಟ್ ಇದ್ರೆ ಚೆನ್ನಾಗಿರುತ್ತೆ ಅಂತಂದರು. ಆ್ಯಂಡ್ ಅದಕ್ಕೆ ನಾನು ಒಂದು ಟೀಮ್ ಬರೋದಕ್ಕೆ ಇನ್ನೊಂದು ಮೇನ್ ಕಾರಣ ನಮ್ಮ ರಾಜು ಅಣ್ಣ ಆ್ಯಂಡ್ TS Max ನಮ್ಮ ದಯಣ್ಣ ಅವರು. ಫಸ್ಟ್ ರಾಜು ಅಣ್ಣನವ್ರು ಇಲ್ಲ ಬೇಡ ತಮ್ಮ ಬೇಡ ಆಡೋದು ಅಂತ. ಸುನಿಲ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಲೈಟ್ ಆನ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ. ಸೊ ಹಾಗಾಗಿ ಈಗ ನನ್ನ ಜೊತೆ ಅವರು ವಿ ಹವ್ ಬೀನ್ ಅ ಟೀಮ್ ಹಾಗೇನೆ. ಆ್ಯಂಡ್ ಅಣ್ಣ ನೀವು ಅವಲೇ ಒಂದು N1ಗೆ ಒಂದು ಎಕ್ಸ್ಪ್ಲನೇಷನ್ ಹೇಳಿದ್ರಿ. ಸೊ ಅದು ಇರ್ಬೋದೇನೋ, ನನ್ನ ಕಣ್ಣಿಗೆ ಅದು ನರಸಿಂಹ ನಾಯಕ್ 1 ಅಂತಲೂ ಕಾಣಿಸ್ತಾ ಇದೆ. ಸೊ ಆಗಲಿ ಗಾಟ್ ಅ ಅಮೇಝಿಂಗ್ 12 ಟೀಮ್ ಕೂಡ ಅದ್ಭುತವಾದ ಟೀಮ್ಗಳು. ಕೆಲವ್ರ ಜೊತೆ ನಾನು ಆಡಿದ್ದೀನಿ, ಕೆಲವರೆಲ್ಲ ತುಂಬ ಹೊಸ ಪ್ಲೇಯರ್ಸ್ ಇದ್ದಾರೆ. ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಫಾರ್ ಅನ್ ಅಮೇಝಿಂಗ್ ಟೂರ್ನಮೆಂಟ್. ಆ್ಯಂಡ್ ಸುನಿಲ್ ಸರ್ ಇನ್ನೂ ದೊಡ್ಡ ಮಟ್ಟದಲ್ಲಿ ನೀವು ಟೂರ್ನಮೆಂಟ್ ತೊಗೊಂಡೋಗೋದಕ್ಕೆ ಇದು ಅಗೇನ್ ಕಂಟಿನ್ಯೂಷನ್ ಆಗಲಿ ಅಂತ ಕೇಳ್ತೀನಿ. ಆ್ಯಂಡ್ ಆಲ್ ದ ಟೀಮ್ಸ್ಗೆ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸರ್.